ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೋದರೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಇವಳು ಯಾವಾಗಲೂ ಸೆಲ್ಫಿಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಒಂದು ಶಾಪಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತಮ್ಮನೇಲಿ ನೋಡಿ ನಿಮಗೆ ಇದಾಗಲೇ ಗೊತ್ತಾಗಿರುತ್ತೆ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ. ಎಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಡೇ ಔಟ್ ವಿತ್ ಮೈ ಸಿಸ್ಟರ್ಸ್. ಜುಡಿಯೋ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಶಾಪಿಂಗ್ ಹೋಗಬೇಕು, ಜುಡಿಯೋಗೆ ಹೋಗ್ಬೇಕಂತ ಹೇಳಿ. ವೈ ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಅ ಫನ್ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕರೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ತರ ಮಾಡ್ತೀರಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವ್ಲಾಗ್. Our hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. Chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ನಾವಿವತ್ತು ಬಂದಿರೋದು ಜಯನಗರ್ ಥರ್ಡ್ ಬ್ಲಾಕ್ನಲ್ಲಿ ಇರುವಂತಹ ಸ್ಟುಡಿಯೋಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆಗೆ ಕಾಮಾಖ್ಯ ಕತ್ರಗುಪ್ಪೆಯಲ್ಲಿ ಇರುವಂತಹ ಸ್ಟುಡಿಯೋನೂ ಹತ್ತಿರ ಆಗುತ್ತೆ, ಈ ಕಡೆ ಚನ್ನಸಂದ್ರ ಕೂಡ ಹತ್ತಿರ ಆಗುತ್ತೆ. ಬಟ್ ಹೌವೆವರ್ ನಾವು ಇಲ್ಲಿ ಜಯನಗರ್ ಥರ್ಡ್ ಬ್ಲಾಕ್ಗೆ ಬರಬೇಕು ಅಂದ್ಕೊಂಡೆ ಬಂದಿದ್ದು. ಬಿಕಾಸ್ ನನ್ನ ತಂಗಿ ತುಂಬ ಇನ್ಸಿಸ್ಟ್ ಮಾಡ್ತಿದ್ಲು ಇಲ್ಲಿ ಕಲೆಕ್ಷನ್ಸ್ ಬಂದಾಗಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲೇ ಬಂದಿದ್ದೀವಿ. ಹಾಗೆ ನಾವು ಮೇನ್ ಇವತ್ತು ಇಲ್ಲಿ ಬಂದಿರೋದೇ ಎಸ್ಪೆಷಲಿ ಜೀನ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜೀನ್ಸ್ ತೊಗೊಳ್ಬೇಕಂತ ಹೇಳಿ ನನಗೆ ಮತ್ತು ನನ್ನ ತಂಗಿಗೆ. ನಾನು ಫಸ್ಟ್ ಟ್ರಯಲ್ ಮಾಡಿದ್ದೆ ಈ ಜೀನ್ಸ್. ಇದು ಬಂದ್ಬಿಟ್ಟು ವಿಡಿಯೋ ಎಡಿಟ್ ಮಾಡಬೇಕಾದ್ರೇ ನನಗೂ ಗೊತ್ತಾಗಿದ್ದು ಇದು ಬಂದು ಬ್ಲ್ಯಾಕ್ ಕಲರ್ ಕಾಣ್ತಿದೆ ವಿಡಿಯೋ ನೋಡಬೇಕಾದ್ರೆ ಅಂತ. ಅಪ್ಯಾರೆಂಟ್ಲಿ ಇದು ಬ್ಲ್ಯಾಕ್ ಅಲ್ಲ, ಇದು ಒಂಥರ ಗ್ರೇ. ಅದು ಎಕ್ಸಾಕ್ಟ್ ಗ್ರೇ ಅಂತಲೂ ಹೇಳಕ್ಕೆ ಬರಲ್ಲ, ಈ ಕಡೆ ಬ್ಲ್ಯಾಕ್ ಅಂತಲೂ ಹೇಳಕ್ಕೆ ಬರಲ್ಲ, ಆ ಥರ ಇತ್ತು. ನನಗೆ ಈ ಥರ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ. ಇದರ್ ಬ್ಲ್ಯಾಕ್ ಅಂತ ಅಂದರೆ ಬ್ಲ್ಯಾಕೇ ಇರಬೇಕು ಕಂಪ್ಲೀಟಾಗಿ, ಅಥವಾ ಗ್ರೇ ಅಂದರೆ ಕಂಪ್ಲೀಟ್ ಗ್ರೇ ಥರ ಇರಬೇಕು. ಆವಾಗಲೇ ನಾನು ಲೈಕ್ ನನಗೆ ಇಷ್ಟ ಆಗುತ್ತೆ. ಅದರ್ವೈಸ್ ಐ ವಿಲ್ ನಾಟ್ ಲೈಕ್ ಸಚ್ ಕಲರ್ಸ್. ಆ್ಯಂಡ್ ಇಲ್ಲಿ ಟೀ ಶರ್ಟ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಬಂದರೂ ಇಲ್ಲಿ ಒಂದಷ್ಟು ಟೀ ಶರ್ಟ್ಸ್ಗಳಂತೂ ತೊಗೊಂಡು ಹೋಗ್ತೀವಿ. ಆ್ಯಂಡ್ ಈ ಪಿಂಕ್ ಟೀ ಶರ್ಟ್ ನನಗೆ ಬೇಬಿ ಪಿಂಕ್ ಸಖತ್ ಇಷ್ಟ ಆಗುತ್ತೆ ಅಂತ ತೊಗೊಂಡೆ. ಬಟ್ ತೀರಾ ಕಂಪ್ಲೀಟ್ಲಿ ಪ್ಲೇನ್ ಆಗೋಯ್ತು ಅಂತ ನನ್ನ ತಂಗಿ ಬೇಡ ಬೇರೆದು ನೋಡು ಅಂತ ಹೇಳಿದ್ಲು. ಅದಕ್ಕೆ ನಾನು ಇದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಲೂ ಕಲರ್ ಟೀ ಶರ್ಟ್ ನೋಡಿದೆ. ಆ ಕಲರ್ ಹಾಕೊಂಡು ನೋಡಿದ ತಕ್ಷಣ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನ್ನ ತಂಗಿ ಕೂಡ ಇಷ್ಟ ಆಯಿತು. ನನಗಿಂತ ನನ್ನ ತಂಗಿಗೆ ಇಷ್ಟ ಆಗೋಯ್ತು ಅಂತಂದರೆ ನಾನು ಫಿಕ್ಸ್ ಆಗಿಬಿಡ್ತೀನಿ ಇದೇ ತೊಗೊಳ್ಳೋಣ ಅಂತ ಹೇಳಿ. ಸೊ ಈ ಟೀ ಶರ್ಟ್ ಹಾಕೊಂಡಿದ ತಕ್ಷಣ ನನಗೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಬ್ಲೂ ಒಂದು ಕಡೆ ನನಗೆ ಇಷ್ಟ ಆಗುತ್ತೆ, ಅದ್ರ ಜೊತೆಗೆ ಪಿಂಕ್ ಫ್ಲವರ್ ಪ್ರಿಂಟೆಡ್ ಫ್ಲವರ್ ಥರ ಏನೋ ಕೊಟ್ಟಿದ್ರು. ಅದು ಕೂಡ ಒಂಥರ ಕ್ಯೂಟಾಗಿ ಕಾಣ್ತಿತ್ತು, ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನಾನು ಇದನ್ನು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಹಾಗೆ ಇದು ಜೀನ್ಸ್ ಕೂಡ ಅಷ್ಟೇ. ಫಸ್ಟ್ ಟೈಮ್ ನಾನು ಇದನ್ನ ಹಾಕೊಂಡು ನೋಡಿದ ತಕ್ಷಣ ಇದು ಕಂಪ್ಲೀಟಾಗಿ ಎಕ್ಸಾಕ್ಟ್ ಬ್ಲೂ ಶೇಡ್ ಏನು ನನಗೆ ಬೇಕಿತ್ತು ಅದೇ ಥರ ಸಿಕ್ತು. ಆ್ಯಂಡ್ ನನಗೆ ಸ್ಟ್ರೈಟ್ ಕಟ್ ಜೀನ್ಸೇ ಇಷ್ಟ ಆಗೋದು, ಪೆನ್ಸಿಲ್ ಕಟ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಇದೊಂದು ಜೀನ್ಸ್ನ ಪಿಕ್ ಮಾಡಿದೆ. ಕ್ವಾಲಿಟಿ ಇಸ್ ರಿಯಲಿ ಗುಡ್, ಟೂ ಗುಡ್ ಇನ್ಫ್ಯಾಕ್ಟ್. ಹಾಗೆ ಈ ಟೀ ಶರ್ಟ್ ಕೂಡ ಅಷ್ಟೇ, ಕಲರ್ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ಹೇಳಿ ಇದನ್ನು ಕೂಡ ಪಿಕ್ ಮಾಡಿದೆ. ಹಾಗೆ ಇದಾದಮೇಲೆ ನನ್ನ ತಂಗಿ ಒಂದಷ್ಟು ಡ್ರೆಸ್ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅವಳು ಕೂಡ ಟ್ರಯಲ್ ಮಾಡ್ತಿದ್ದಾಳೆ. ನೋಡುವ ಯಾವ್ದು ನೋಡ್ತಿದ್ದಾಳೆ.
ಅಭಿಷೇಕ್, ನಾನಿನ್ನೂ ಟ್ರಯಲ್ ಮಾಡಿದ ಬಟ್ಟೆನೇ ತೊಗೊಂಡೆ, ಬಟ್ ನನ್ನ ತಂಗಿ ಟ್ರಯಲ್ ಮಾಡಿದ ಡ್ರೆಸ್ನ ತೊಗೊಳ್ಳಿಲ್ಲ. ಬಿಕಾಸ್ ವಿ ಫೆಲ್ಟ್ ಅದು ತುಂಬ ಶಾರ್ಟ್ ಇದೆ, ಕಂಫರ್ಟಬಲ್ ಆಗಿರಲ್ಲ, ಬೇಡ ಅಂತ ಹೇಳಿ ಅದನ್ನು ತೊಗೊಳ್ಳಿಲ್ಲ. ಬಟ್ ಅವಳ ಆಲ್ ಟೈಮ್ ಫೇವ್ರೆಟ್ ಬ್ಯಾಗಿ ಜೀನ್ಸ್ನ ಅವಳು ತೊಗೊಂಡ್ಳು, ವಿಚ್ ಇಸ್ ಟಾಪ್ ನಾಚ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಬಟ್ ಅಪ್ಯಾರೆಂಟ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಲೆಕ್ಷನ್ಸ್ನ ಈ ವಿಡಿಯೋಲಿ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ನಾವು ವಿ ಆರ್ ಡನ್ ವಿತ್ ಶಾಪಿಂಗ್. ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ, ಸೊ ತಿನ್ನೋಕ್ಕೆ ಇಲ್ಲಿಂದ ಹೋಗಬೇಕು. ಲೇಟ್ ಆಗಿದ್ದರಿಂದ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಮೋಮೋಸ್ ತಿನ್ನೋಣ ಅಂದ್ಲು ನನ್ನ ತಂಗಿ. ಅದಕ್ಕೋಸ್ಕರ ಸೌತ್ ಎಂಡ್ ಸರ್ಕಲಲ್ಲಿ ಸುರಾನ ಕಾಲೇಜ್ ಪಕ್ಕದಲ್ಲಿ ಒಂದು ಮೋಮೋಸ್ ಅಂಗಡಿ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾನು ಇನ್ಫ್ಯಾಕ್ಟ್ ಇದೇ ಕಾಲೇಜಲ್ಲಿ ಓದಿದ್ರು, ಆಗೆಲ್ಲ ಇಷ್ಟು ಆಪ್ಷನ್ಸ್ ಇರಲಿಲ್ಲ, ಎಕ್ಸೆಪ್ಟ್ ಫಾರ್ ಒಂದು ಬೇಲ್ಪುರಿ ಅಂಗಡಿ ಕಾಲೇಜ್ ಪಕ್ಕದಲ್ಲಿ ಬಿಟ್ಟು. ಈಗ ನನ್ನ ತಂಗಿ ಓದೋ ಟೈಮಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಕತೆ ಹೊಡಿ. ಇವಳು ಮೊಬೈಲ್ ರಾಣಿ ಹಾಕೋಗಿದ್ದಾಳೆ. ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಮೊಬೈಲ್ ರಾಣಿ ಹಾಕ್ಬಿಟ್ಟಿದ್ದಾಳೆ. ಮೊಬೈಲ್ ರಾಣಿನೂ ಆಗಿದ್ದಾಳೆ, ಸ್ಟೈಲ್ ರಾಣಿನೂ ಆಗಿದ್ದಾಳೆ. ಬೆಳಿಗ್ಗೆ ಒಂದ್ಸತಿ ಸ್ನಾನ ಮಾಡ್ಕೊಂಡು ಹೋದ್ರೆ ನಾಳೆ ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೋದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಇನ್ನು ಮುಖ ತೊಳಿತಾ ಇದ್ದು. ಈಗ ಫುಲ್ ಸ್ಟೈಲ್ ರಾಣಿ ಆಗ್ಬಿಟ್ಟಿದ್ದಾಳೆ. ಇವಳು ಯಾವಾಗಲೂ ಸೆಲ್ಫಿಗಳು ಬರೀ ಇಂಥದೆಯಾ. ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಯಾವುದು ಅಂತ ಕೇಳಿದ್ರೆ ಅದು ನನ್ನ ತಂಗಿರೇ. ತುಂಬ ಖುಷಿ ಕೊಡೋ ವಿಚಾರ ಜೀವನದಲ್ಲಿ ಯಾವುದು ನನಗೆ ಅಂತ ಹೇಳಿದ್ರೆ ನನ್ನ ತಂಗಿರ ಜೊತೆ ಇದ್ದಾಗ. ನಿಮಗೆ ತುಂಬ ಖುಷಿ ಕೊಡೋ ವಿಚಾರ ಯಾವುದು ಲೈಫಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, see you, ಟಾಟಾ, ಬಾಯ್.